ಹಾಯ್. ಇವತ್ತು ಅಂಗನವಾಡಿಯಿಂದ ನೋಡಿ ಪುಷ್ಟಿ ಪೌಡ್ರ್ ಕೊಟ್ಟಿದ್ದಾರೆ, ಮತ್ತು ಸಕ್ಕರೆ ನೋಡಿ, ಸಕ್ಕರೆ ಕೊಟ್ಟಿದ್ದಾರೆ, ಕಡಲೆಬೇಳೆ, ಅಕ್ಕಿ, ಗೋಧಿ, ಮತ್ತು ಬೆಲ್ಲ ಕೊಟ್ಟಿದ್ದಾರೆ, ಹೆಸರು ಕಾಳು ಕೊಟ್ಟಿದ್ದಾರೆ. ನೋಡಿ, ಇದೆಲ್ಲ ಗರ್ಭಿಣಿ ಮಹಿಳೆಯರಿಗೆ ಅಂತ ಕೊಡ್ತಾರೆ. ನೋಡಿ, ಮಿಲೆಟ್ ಲಡ್ಡು ಮಿಶ್ರಣ ಅಂತ ಕೊಟ್ಟಿದ್ದಾರೆ. ಹಾಗೆ ಮೊಟ್ಟೆ ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟು ಐಟಮ್ಸ್ ನನಗೆ ಅಂಗನವಾಡಿ ಕಡೆಯಿಂದ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಇದೊಂದು ಸಾರವರ್ಧಕ ಮಿಶ್ರಣ ಅಂತ ಕೊಟ್ಟಿದ್ದಾರೆ. ಈ ಒಂದು ಮಿಶ್ರಣನ ಬಳಸ್ಕೊಂಡು ನಾ ಹೇಗೆ ದೋಸೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ ಈಗ ಮಾಡೋಣ. ಈಗ ದೋಸೆ ಮಾಡೋದಕ್ಕೆ ಮೊದಲೇ ನಾನು ಎರಡು ಗಂಟೆ ಮುಂಚೆನೇ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಮತ್ತು ಈ ಪೌಡರ್, ಇಷ್ಟು ಐಟಮ್ ಬೇಕಾಗುತ್ತೆ. ಜೊತೆಗೆ ಸೋಡಾ ಉಪ್ಪು. ಒಂದು ಪಾತ್ರೆ ತೊಗೊಂಡು, ಸೊ ಅದಕ್ಕೆ 1 ಕಪ್ ಅಳತೆಯಷ್ಟು ನಾನು ಈ ಮಿಶ್ರಣನ ತೊಗೋತೀನಿ. ಸೇಮ್ 1 ಕಪ್ ಅಷ್ಟು ತೊಗೊಂಡು, ಸೊ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಸೊ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ತೊಗೋತಾ ಇದ್ದೀನಿ. 1 ಕಪ್ ಆ ಮಿಶ್ರಣ. ಅದೇ ಕಪ್ಪಲ್ಲಿ ಮತ್ತೆ 1 ಕಪ್ಪು ಅಕ್ಕಿ ಹಿಟ್ಟು ತೊಗೋತೀನಿ. ಸೊ ಎರಡು ಮಿಕ್ಸ್ ಮಾಡಿಕೊಂಡು, ನೆಕ್ಸ್ಟು ಏನು ಉದ್ದಿನಬೇಳೆ ನೆನೆಸಿಟ್ಟಿರ್ತೀನಲ್ವ, ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿಕೊಂಡು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ, ಜೊತೆಗೆ 1/4 ಟೀ ಸ್ಪೂನಷ್ಟು ಸೋಡಾ ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು, ಈ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ದೋಸೆ ಹಿಟ್ಟಿನಷ್ಟು ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗೆ ಕಲಿಸ್ಕೊತಾ ಹೋಗಬೇಕು. ಸೊ ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ಮಿಕ್ಸ್ ಮಾಡ್ತಾ ನಮಗೆ ಎಷ್ಟು ತೆಳು ಬೇಕೋ ಅಲ್ಲಿವರೆಗೂ ಕಲಿಸ್ಕೊಳ್ತಾ ಹೋಗಿ. ಸ್ಪೂನಲ್ಲಾದರೂ ಕಲಸಿ ಅಥವಾ ಕೈಯಲ್ಲಾದರೂ ಕಲಸಿ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಸಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಈಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಚೆನ್ನಾಗಿ ಹದ ಬರೋ ತನಕ ಕಲಸಿ. ನೋಡಿ, ನಾನು ಇಷ್ಟದ ಬರೋ ತನಕ ಕಲಸಿದ್ದೀನಿ. ಸೊ ತವಾನ ಆಲ್ರೆಡಿ ಕಾಯೋಕೆ ಇಟ್ಟಿದ್ದೆ. ಸೊ ಈಗ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಹೇಗೆ ಬರ್ತಿದೆ ಅಂತ. ಸೊ ನೋಡಿ, ಚೆನ್ನಾಗಿದೆ. ಬಟ್ ಇದನ್ನು ವೇಸ್ಟ್ ಮಾಡೋ ಬದಲು ಯೂಸ್ ಮಾಡಿದಷ್ಟು ನಮಗೆ ಚೆನ್ನಾಗಿರುತ್ತೆ. ಇದನ್ನು ನಾನು ಪಾಪುಗೆ ಅಂತ ಮಾಡ್ತಾ ಇಲ್ಲ, ನಮ್ಮ ಮನೇಲಿ ಎಲ್ಲರೂ ಕೂಡ ತಿಂತಾರೆ. ಸೊ ಹಂಗಾಗಿ ಎಲ್ರಿಗೂ ನನಗೆ ಎಷ್ಟು ಬೇಕೋ ಆ ಅಳತೆಗೆ ನಾನು ಮಾಡ್ತಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಥವಾ ಪಾಪುಗೆ ಮಾಡ್ತೀರಾ, ಸೊ ಆ ಒಂದು ಅಳತೆನೇ ನೀವು ಇದನ್ನು ಮಾಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸ್ವಲ್ಪ ನಾನು ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ನಾವು ಕಲಸಿದ ತಕ್ಷಣ ಹಾಕೋದು ಬೆಟರು, ಮಡಗಿದ್ರೆ ಚೆನ್ನಾಗಿರಲ್ಲ. ಸೊ ಹಾಕ್ತಾ ಫಸ್ಟು 1-2 ಏನಾದರೂ ಸ್ವಲ್ಪ ನೋಡಿ ಈ ಥರ ಬರ್ಬೋದು, ಬಟ್ ಹೋಗ್ತಾ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಮುಂದೇನು ದೋಸೆ ಹಾಕಿ. ಇದು ನಮ್ಮ ಪಾಪಗೋಸ್ಕರ ಚಿಕ್ಕದಾಗಿ ದೋಸೆ ಹಾಕ್ತಿದ್ದೀನಿ. ನೋಡಿ ನೋಡಿ, ಮೊದಲನೇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ.
ನೋಡಿ, ಹಿಟ್ಟನ್ನು ವೇಸ್ಟ್ ಮಾಡೋ ಬದಲು ಸೊ ಫ್ರೀಯಾಗಿ ಬರೋದನ್ನ ಈ ಥರ ಯೂಸ್ ಮಾಡಿಕೊಂಡ್ರೆ ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಟ್ರೈ ಮಾಡಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೆ ಒಳಗೆ 3 ವರ್ಷಕ್ಕಿಂತ ಒಳಗಿನ ಮಕ್ಕಳಿದ್ರೆ ಅಥವಾ ಗರ್ಭಿಣಿಯರಿದ್ದರೆ ಸೊ ಅವ್ರುಗಳಿಗೆ ಇದನ್ನು ಕೊಡ್ತಾರೆ. ಸೊ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಸೊ ಇದಕ್ಕೆ ಆಲೂಗೆಡ್ಡೆ ಪಲ್ಯ ಅಥವಾ ಚಟ್ನಿ ನೀವೇನು ಬೇಕಾದರೂ ಮಾಡ್ಕೋಬೋದು. ಸದ್ಯಕ್ಕೆ ನಾನು ನಮ್ಮ ಮನೇಲಿ ಕರ್ಮೀನ್ ಸಾರು ಮತ್ತು ಮೊಸರು ಎರಡಕ್ಕೆ ಕಾಂಬಿನೇಷನ್ ಆಗಿ ಈ ದೋಸೆನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೀವು ಕೂಡ ಟ್ರೈ ಮಾಡಿ. ಸೊ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.